ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಈಗ ಇಡೀ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಬಗ್ಗೆ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮೇಲಿದೆ. ಯಾಕಂತಂದರೆ ಕಳೆದ 2-3 ತಿಂಗಳಿನಿಂದ ಇಲ್ಲಿ ದೊಡ್ಡ ದೊಡ್ಡ ಹಂಗಾಮಗಳು ನಡೆದವು. ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿರೋ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಮುಸ್ಲಿಮರಿಗೆ ಕೊಡಬೇಕು ಅನ್ನೋ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಆದರೆ ಕೊನೆ ಕ್ಷಣದಲ್ಲಿ ಆ ಟಿಕೆಟು ಮತ್ತೆ ಶಾಮನೂರು ಕುಟುಂಬದ ಪಾಲಾಯಿತು. ಈ ಮೊದಲು ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅನ್ಸ್ಕೊಂಡಿತ್ತು ಬಿಕಾಸ್ ಆಫ್ ಮುಸ್ಲಿಮ್ಸು. ಎಲ್ಲಿ ಮುಸ್ಲಿಮರು ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಕಾಂಗ್ರೆಸ್ಸು ಅನಾಯಾಸವಾಗಿ ಗೆದ್ಕೊಂಡು ಬಂದಿದೆ. ಆದರೆ ಈ ಸರ್ತಿ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿರೋ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಪರಿಸ್ಥಿತಿ ಕಾಣ್ತಾ ಇಲ್ಲ. ಈ ಬಾರಿ ಕಾಂಗ್ರೆಸ್ ಅನ್ನ ಸೋಲಿಸಿಯೇ ಸಿದ್ಧ ಅಂತ ಒಂದಿಷ್ಟು ಮುಸ್ಲಿಮರು ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ. ನಾನು ಕೂಡ 2 ದಿನ ದಾವಣಗೆರೆಯಲ್ಲಿದ್ದೆ. ಅಲ್ಲಿದ್ಕೊಂಡು ಮತದಾರರ ಮನದಾಳವನ್ನ ನಾನು ಸ್ವಲ್ಪ ಅರ್ಥ ಮಾಡಿಕೊಂಡೆ. ಈ ಎಪಿಸೋಡ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ಮನಸ್ಸು ಯಾರ ಕಡೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈಗಿನ ಚಿತ್ರಣಕ್ಕೆ ಹೋಗೋಕ್ಕೂ ಮೊದಲು ದಾವಣಗೆರೆಯ ಇತಿಹಾಸವನ್ನ ನೋಡ್ಬಿಡೋಣ. ದಾವಣಗೆರೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಮಿಶ್ರ ಪ್ರತಿಕ್ರಿಯೆಗಳನ್ನು ಕಂಡಿದೆ. ಯಾರ ಸ್ವತ್ತು ಆಗಿನೂ ಇದು ಉಳ್ಕೊಂಡಿರಲಿಲ್ಲ. 1978ರಿಂದ 1985 ತನಕ ಅಂದರೆ ಒಟ್ಟು 3 ಅವಧಿಗೆ ಇಲ್ಲಿ ಕಮ್ಯುನಿಸ್ಟ್ ಪಕ್ಷದಿಂದ ಪಂಪಾಪತಿಯವರು MLA ಆಗಿದ್ದರು. ಇದಾದಮೇಲೆ YM ವೀರಣ್ಣನವರು ಕಾಂಗ್ರೆಸ್ನಿಂದ MLA ಆಗ್ತಾರೆ. ಇಲ್ಲಿಂದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪರ್ವ ಆರಂಭ ಆಗುತ್ತೆ. ಆದರೆ ವೀರಣ್ಣನವರಿಂದ ಅಲ್ಲ, ಶಾಮನೂರು ಶಿವಶಂಕರಪ್ಪನವರಿಂದ. 1994ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಮನೂರು ಶಿವಶಂಕರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಬರ್ತಾರೆ. ಆಮೇಲೆ 1999ರ ಎಲೆಕ್ಷನ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ ಗೆದ್ಕೊಂಡ್ಬರ್ತಾರೆ. ಇದಾದ ನಂತರ 2004ರಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮತ್ತೆ ಗೆದ್ದು ಬರ್ತಾರೆ. 2008ರಲ್ಲಿ ದಾವಣಗೆರೆ ಕ್ಷೇತ್ರ 2 ಒಳಾಗುತ್ತೆ, ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಅಂತ. 2008ರಿಂದ 2023ರ ಎಲೆಕ್ಷನ್ ತನಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅನಾಯಾಸವಾಗಿ ಗೆದ್ದು ಬರ್ತಾರೆ. ಯಾಕಂದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದ. ಅದಕ್ಕೆ ಉತ್ತರ ಕ್ಷೇತ್ರ ಶಾಮನೂರು ಫ್ಯಾಮಿಲಿಗೆ ಅಷ್ಟು ಅನಾಯಾಸವಾಗಿ ಸಿಗಲಿಲ್ಲ. 2008ರಲ್ಲಿ ಇಲ್ಲಿ BJP ಗೆಲ್ಲುತ್ತೆ. 2013ರಲ್ಲಿ SS ಮಲ್ಲಿಕಾರ್ಜುನ MLA ಆಗಿ ಆರಿಸಿ ಬರ್ತಾರೆ. 2018ರಲ್ಲಿ ಇವರು ಸೋತಾಗ್ತಾರೆ. 2023ರಲ್ಲಿ ಮತ್ತೆ ಆರಿಸಿ ಬಂದು ಮಂತ್ರಿ ಕೂಡ ಆಗಿದ್ದಾರೆ. ರಾಜಕಾರಣ ಬಿಡಿ, ಅದಂತೂ ಈಗ ಶಾಮನೂರು ಫ್ಯಾಮಿಲಿಯ ಸೊತ್ತಾಗಿದೆ. ಬಿಸ್ನೆಸ್ ಅಂತೂ ಎಲ್ಲನೂ ಇವರ ಹಿಡಿತದಲ್ಲೇ ಇದೆ. ಸ್ಕೂಲು, ಕಾಲೇಜು, ಫ್ಯಾಕ್ಟ್ರಿಗಳು, ಬ್ಯಾಂಕ್ಗಳು, ಇಡೀ ದಾವಣಗೆರೆಯ ಆರ್ಥಿಕತೆ ಶಾಮನೂರು ಕುಟುಂಬದ ಹಿಡಿತದಲ್ಲಿದೆ. ಮತ್ತೊಂದು ವಿಚಾರ ಏನಂದರೆ ದಾವಣಗೆರೆ ಒಳ್ಳೆ ಅಭಿವೃದ್ಧಿ ಕೂಡ ಕಂಡಿದೆ, ಇಲ್ಲ ಅಂತೇನಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಈ ಅಭಿವೃದ್ಧಿ ಆಗಿರೋದು ದಾವಣಗೆರೆಯ ಉತ್ತರದಲ್ಲಿ ಮಾತ್ರ, ದಕ್ಷಿಣದಲ್ಲಿ ಏನೇನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಮುಸಲ್ಮಾನರ ಪರಿಸ್ಥಿತಿ ಏನಿದೆ ಇಲ್ಲಿ ಅಂತಂದ್ರೆ, ದಾವಣಗೆರೆ ದಕ್ಷಿಣದ ಒಂದು ಪರಿಸ್ಥಿತಿ ಹೇಳ್ಬೇಕು ಅಂತಂದ್ರೆ, ಉತ್ತರದಲ್ಲಿ ಎಲ್ಲರೂ AC ರೂಮಲ್ಲಿ ಮಕ್ಕಳು ಹಡಿತಾ ಇದ್ರೆ, ಇಲ್ಲಿ ಹಂದಿ ನಾಯಿಗಳ ನಡುವೆ ಮಕ್ಕಳು ಹಡಿತಾ ಇರುವಂತಹ ಪರಿಸ್ಥಿತಿ. ಯಾಕೆ ಹಿಂಗೆ ಅಂತಂದ್ರೆ, ದಾವಣಗೆರೆಯ ದಕ್ಷಿಣದಲ್ಲಿ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಸೌಲಭ್ಯಗಳಿಲ್ಲ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇವೆ ಇಲ್ಲಿ. ಅದ್ರ ಜೊತೆಗೆ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾಯಿ ಕಚ್ಚಿತ್ತು, ಒಂದು 4 ವರ್ಷದ ಮಗು ತೀರ್ಕೊಳ್ಳುತ್ತೆ. ಟೈಮಲ್ಲಿ ಒಂದು ಮಗು ಕಚ್ಚಿರೋಂಥದ್ದಲ್ಲ, ಲಾಸ್ಟ್ ಇಯರ್ ಇಲ್ಲಿ ನೀವು ಇದು ಮಾಡಿದ್ರಿ ಅಂತಂದ್ರೆ ನ್ಯೂಸ್ ರಿಪೋರ್ಟ್ ಪ್ರಕಾರನೇ 700 ಜನಗಳಿಗೆ ನಾಯಿಗಳು ಕಚ್ಚಿವೆ. ಆವಾಗ ಆ ಒಂದು ಮಗುವಿನ 4 ವರ್ಷದ ಮಗುವಿನ ಡೆತ್ ಆಗ್ತದೆ. ಆವಾಗ ಕೂಡ ಇದೇ ಶಾಮನೂರು ಕುಟುಂಬದವರು ಇಲ್ಲಿ ಇದ್ದಂಥದ್ದು MLA ಆಗಿ. ಈಗ ಪಕ್ಕ ರಾಜಕಾರಣದ ಕಡೆಗೆ ಬರೋಣ. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ್ರೋ ಅಲ್ಲಿಂದಾನೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ವು. ಮುಖ್ಯವಾಗಿ ಇಲ್ಲಿನ ಮುಸ್ಲಿಮರು ಆ ಟಿಕೆಟನ್ನು ನಮಗೆ ಕೊಡಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ರು. ಸಹಜವಾಗಿಯೇ ಮುಸ್ಲಿಮರ ನಡೆ ನ್ಯಾಯಸಮ್ಮತವಾಗಿತ್ತು. ಯಾಕಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಷ್ಟು ದಿನ ಶಾಮನೂರು ಶಿವಶಂಕರಪ್ಪನವರನ್ನು ಗೌರವಿಸಿ ನಾವು ವೋಟ್ ಹಾಕಿದ್ದೀವಿ, ಈಗಲಾದರೂ ನಮಗೆ ಟಿಕೆಟ್ ಕೊಡಿ ಅನ್ನೋ ನ್ಯಾಯಸಮ್ಮತ ಬೇಡಿಕೆಯನ್ನು ಮುಸ್ಲಿಂ ಸಮುದಾಯ ಇಟ್ಟಿತ್ತು. ಆದರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡು ಮನೆ ಹಾಕಲಿಲ್ಲ. ಶಾಮನೂರು ಕುಟುಂಬದ ಪ್ರಭಾವಕ್ಕೆ ಮಣಿದು 27 ವರ್ಷದ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟನ್ನು ಕೊಟ್ಟಿತ್ತು. ಇದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಸಿಟ್ಟು ಬಂತು. ನಾವೇನು ಬರೀ ಓಟ್ ಹಾಕಿದ್ದೀವ, ನಮಗೂ ಅಧಿಕಾರ ಬೇಕಲ್ಲ ಅನ್ನೋ ಕೂಗು ಮುಸ್ಲಿಂ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಹೀಗಾಗಿ ಅಲ್ಲಿ ಬರೋಬ್ಬರಿ 14 ಜನ ಮುಸ್ಲಿಮರು ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ SDPI ಕ್ಯಾಂಡಿಡೇಟ್ ಅಫ್ಸರ್ ಕೊಡ್ಲಿಪೇಟೆ ಹೆಚ್ಚು ಸದ್ದು ಮಾಡ್ತಾ ಇದ್ದಾರೆ. ಯಾರು ನಿಂತಿದ್ದಾರೆ? ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್, ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಾವು ಅವ್ರಿಗೆ ಗೆಲ್ಲಿಸಬೇಕು. हमें तो SDPI को डालते कहीं का, तो हमारे लिए हमेशा खड़ी सोच SDPI, हमें डालने का SDPI को कर रहा, उसके वास्ते हमें एक मौका देना. हमें दिया SDPI
को एक मौका दिया क्या? दिए नहीं हमें। और एक बात हमने क्या बोलते हैं ना, SDPI के कहते भी इनो रहेगा, सिस्टर उनो करेगा, हमें कौन सी पार्टी का क्या भी नहीं है, कौन हक के बारे में खड़ा है उसे साथ देते हैं। पर इंशा ಇನ್ನು SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ ಅವ್ರೇನು ಹೇಳಿದ್ರು ಅಂತ. ಕಳೆದ 35-40 ವರ್ಷದಿಂದ ಒಂದೇ ಕುಟುಂಬದ ಒಂದು ರಾಜ್ಯ ಆಡಳಿತ ಅಂತ ಹೇಳ್ಬೋದು. ರಾಜ್ಯದ ಆಡಳಿತ ಇತ್ತಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ 560 ಆಡಳಿತ ಇತ್ತಲ್ಲ, ಅದೇ ರೀತಿ ಒಂದೇ ಕುಟುಂಬದಿಂದ MP, ಒಂದೇ ಕುಟುಂಬದಿಂದ ಮಿನಿಸ್ಟರ್, ಒಂದೇ ಕುಟುಂಬದಿಂದ MLA. ಈಗ ಅವರ ಮೊಮ್ಮಗನಿಗೆ ಮತ್ತೊಂದು ಟಿಕೆಟ್ ಬೇಕಂತೆ. ಹಾಗಾದ್ರೆ ಇಲ್ಲಿರುವಂತಹ ಬೇರೆ 5 ವರ್ಗದ ಜನರು, ಅಲ್ಪಸಂಖ್ಯಾತರು, ದಲಿತರು, ಕ್ರಿಶ್ಚಿಯನ್ರು ಕೇವಲ ಇವರಿಗೆ ವೋಟ್ ಬ್ಯಾಂಕ್ ಮಾತ್ರ, ನಾವು ಗುಲಾಮ ತುಂಬದಲ್ಲಿ ಬದುಕಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸೋಕೆ ಇಚ್ಛೆ ಪಡುವಂತಹ 5 ವರ್ಗದ ಹಾಗಾಗಿ ನನಗೆ ನಿಮ್ಮ ಮತವನ್ನು ಕೊಟ್ಟರೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಈ ಬಾರಿ ಚುನಾವಣಾ ಕಣದಲ್ಲಿದ್ದೆ. ನೋಡಿ, ಇದು ಒನ್ ಸೈಡ್ ವರ್ಷನ್ ಆಯಿತು. ಅಂದರೆ ಶಾಮನೂರು ಕುಟುಂಬದ ವಿರುದ್ಧ ಆಕ್ರೋಶ ಇಟ್ಕೊಂಡಿರುವವರ ವರ್ಷನ್ನು. ಈ ಚುನಾವಣೆಯಲ್ಲಿ ಇನ್ನೊಂದು ವರ್ಷನ್ ಕೂಡ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಯಾವ ಮುಸ್ಲಿಂ ಕ್ಯಾಂಡಿಡೇಟು ಬೇಡ, ನಮಗೆ ಶಾಮನೂರು ಕುಟುಂಬ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದೆ ಅಂತ ಹೇಳೋ ಮುಸ್ಲಿಮರು ಕೂಡ ಅಲ್ಲಿದ್ದಾರೆ. ಅವ್ರ ಮಾತುಗಳನ್ನೊಮ್ಮೆ ಕೇಳಿಸ್ಕೊಂಬಿಡಿ, ಆಮೇಲೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. अब बाई इलेक्शन में भी उनके घर को जाना टिकट, अब उनके घर को दिए कर रही है। अब हमारे आदमी दिए नहीं कर बोले तो हमारे आदमी दिए नहीं कर, हमना खूब दर्द है, हमना क्या दर्द नहीं करना में। हमारे आदमी भी क्या करना कर बोले तो MLA कैंडिडेट ठहरने वाला 5 साल तकलीफ पड़ना गाँव में, अच्छे बुरे को कौन बीमार है, कौन परेशानी में, अच्छे बुरे को 5 साल फिर को गली मोहल्ले में फिर को वर्कर को ये क्या करे तो उन्हें आगे चल को MLA कैंडिडेट को आई जाता टिकट मिलती है. ಟಿಕೆಟ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಫಸ್ಟ್ ಅದು ಬೇಕು. ಸುಮ್ಮನೆ ಏನು ಕೊಡ್ತೀವಿ ಅಂತಲ್ಲ, ಒಂದು ನಿಮಗೊಂದು ಅವಕಾಶ ಇತ್ತಲ್ಲ ಇಲ್ಲಿ. ಅಲ್ಲ, ಅವಕಾಶ ಇತ್ತು. ಇಲ್ಲಿ ನಮ್ಮದು ಪ್ರಕಾರ ಏನಂದ್ರಪ್ಪ ಅಂದರೆ, ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಹೇಗೆ ಪ್ರೆಸೆಂಟು ಅಂತ ಸಮರ್ಥವಾದ ನಮ್ಮಲ್ಲಿ ಅಭ್ಯರ್ಥಿ ಇಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಸದ್ಯದ ಮಟ್ಟಿಗೆ ಹೀಗೆ ಪ್ರೆಸೆಂಟು ಹಾಲಿ ಅಂತ ಯಾವುದು ಸಮರ್ಥವಾದ ಅಭ್ಯರ್ಥಿ ನಮ್ಮಲ್ಲಿ ಇಲ್ಲ. ಯಾಕಂದ್ರಪ್ಪ ಅಂದರೆ, ಇದು ಕಾಂಗ್ರೆಸ್ ಭದ್ರಕೋಟೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ. ನಾವು ಇಲ್ಲಿ ಕಾಂಗ್ರೆಸ್ಸನ್ನು ಭದ್ರಕೋಟೆಯಾಗಿ ಇಟ್ಕೋಬೇಕು. ಈಗ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿರೋದ್ರಿಂದ ಅವರಿಗೆ ಅನುಕಂಪದ ಆಧಾರದ ಮೇಲೆ ಅವ್ರ ಮನೆಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿರೋದ್ರಿಂದ ಅವ್ರಿಗೆ ಕೊಡ್ತಾ ಇರೋದು, ಅದರಲ್ಲಿ ಬೇರೆ ಏನೂ ಇಲ್ಲ. ಈಗ 2028 ಎಲೆಕ್ಷನ್ ಬಂದಾಗ ಅದು ಮುಂದಿನ ಮಾತು ಪರದೆ ಮೇಲೆ. ಅಂದ್ರೆ ನೀವು ಹೇಳ್ತೀರಾ ನಮ್ಮ ಮುಸಲ್ಮಾನರಿಗೆ ಒಂದು ಅವಕಾಶ ಕೊಡಬೇಕು, ಮುಸಲ್ಮಾನರ ಜಾಸ್ತಿ ಈಗಲೂ ಕೇಳಿದೀವಲ್ಲ, ನಾವೇನು ಕೇಳಿಲ್ಲ ಅನ್ನಂಗಿಲ್ಲ. ಆದರೆ ಅವರು ಅನುಕಂಪದ ಆಧಾರದ ಮೇಲೆ ಅವ್ರ ಮನೆಯಲ್ಲಿ ಮರಣ ಹೊಂದಿರೋದ್ರಿಂದ ಅವ್ರ ಮನೆಯಲ್ಲೇ ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ತಲೆಬಾಗಿದ್ದೀವಿ. ಈಗ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನೋದ್ರ ಕಡೆಗೆ ಬರೋಣ. ನಾನು ಅಲ್ಲಿನ ಜನರನ್ನ ಮಾತಾಡಿಸಿ ನೋಡ್ದಂಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹೆಚ್ಚಿನ ಮತದಾರರ ಒಲವು ಈಗಲೂ ಕಾಂಗ್ರೆಸ್ ಪರವಾಗಿನೇ ಇದೆ. ಅದ್ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗಲೂ ಅಲ್ಲಿ ಮುಸ್ಲಿಂ ಸಮುದಾಯದಿಂದ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ತನಕ ಆಗಿರೋ ಬೆಳವಣಿಗೆಗಳನ್ನು ನೋಡಿದರೆ ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP ಅಂತಾನೂ ಅನ್ನಿಸ್ತಾ ಇಲ್ಲ, ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತಾನೂ ಅನ್ನಿಸ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಶಾಮನೂರು ಫ್ಯಾಮಿಲಿ ವರ್ಸಸ್ ಮುಸ್ಲಿಮರು ಅನ್ನೋ ರೀತಿ ಕಾಣಿಸ್ತಾ ಇದೆ. ಮುಸ್ಲಿಮರು ಅಂದರೆ ಎಲ್ಲ ಮುಸ್ಲಿಮರು ಅಲ್ಲ, ಒಂದಿಷ್ಟು ಜನರಿದ್ದಾರೆ. ಶಾಮನೂರು ಕುಟುಂಬದ ರಾಜಕಾರಣ ವಿರುದ್ಧ ಅವರು ಸಿಟ್ಟಾಗಿರೋದಂತೂ ನಿಜ. ಹೀಗಾಗಿ ಅಲ್ಲಿ SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ, ಇನ್ನೊಂದಿಷ್ಟು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಇದೆಲ್ಲದರ ನಡುವೆ ದಾವಣಗೆರೆಯ ಮುಸ್ಲಿಂ ಮತದಾರರು ಹೇಳ್ತಾ ಇರೋದೇ ಬೇರೆ. ನೋಡಿ, ನಾನು ಅರ್ಥ ಮಾಡ್ಕೊಂಡಂಗೆ ಈ ಮೊದಲು ಶಾಮನೂರು ಶಿವಶಂಕರಪ್ಪನವರು ಸುಮಾರು 15,000 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರಂತೆ. ಈ 15,000 ಮನೆಗಳ ಮುಸ್ಲಿಮರು ಶಾಮನೂರು ಕುಟುಂಬದ ಜೊತೆಗೆ ಸಾಲಿಡ್ ಆಗಿ ನಿಲ್ಲೋ ಸಾಧ್ಯತೆ ಇದೆ. ಇದರ ಜೊತೆಗೆ ದಾವಣಗೆರೆ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯೋ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇರೋರು, ಅಂದರೆ ಆ ಕಾರ್ಯಕರ್ತರು ಅಲ್ಲಿ ಶಕ್ತಿ ಮೀರಿ ಸಮರ್ಥ ಮಲ್ಲಿಕಾರ್ಜುನ್ಗೋಸ್ಕರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ BJPಯಿಂದ ಅಂತ ಪ್ರಭಾವಿ ಕ್ಯಾಂಡಿಡೇಟ್ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ BJPಯವರು ಲಿಂಗಾಯತ ಸಮಾಜದ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಿದ್ರೆ ಒಂದು ಕಾಂಪಿಟೇಷನ್ ಆದರೂ ಇರೋದು. ಆದರೆ ST ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಲಿಂಗಾಯತ ಸಮಾಜದ ಮತಗಳು ಅನಾಯಾಸವಾಗಿ ಕಾಂಗ್ರೆಸ್ಗೆ ಬರೋ ಸಾಧ್ಯತೆಗಳಿದ್ದಾವೆ. ಇಲ್ಲಿ
ಗಮನಿಸಬೇಕಾಗಿರೋ ಮುಖ್ಯ ವಿಚಾರ ಏನಂತಂದ್ರೆ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಅನ್ನ ಸೋಲಿಸಬೇಕು ಅಂತ ಮುಸ್ಲಿಂ ಸಮುದಾಯದ ಪ್ರಭಾವಿ ಸಚಿವರೊಬ್ರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಪಕ್ಷೇತರರಾಗಿ ನಿಂತಿರುವ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ತೆರೆಮರೆಯಲ್ಲಿ ಸಕಲ ಸಂಪನ್ಮೂಲಗಳನ್ನು ಒದಗಿಸಿ ಮುಸ್ಲಿಂ ಸಮುದಾಯದ ಮತಗಳನ್ನು ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದು ತುಂಬಾ ಮುಖ್ಯವಾದಂಥ ಒಂದು ಮಾತು. ಅಲ್ಲಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ದಾವಣಗೆರೆ ದಕ್ಷಿಣ ಶಾಮನೂರು ಕುಟುಂಬದ ಪಾಳೆ ಪಟ್ಟಾಗಿನೇ ಉಳ್ಕೊಳ್ಳುತ್ತಾ ಅಥವಾ ಮುಸ್ಲಿಮರು ಶಾಮನೂರು ಕುಟುಂಬದ ಪ್ರತಿಷ್ಠೆಗೆ ಕೊಡ್ಲಿ ಪೆಟ್ಟು ಕೊಡ್ತಾರ ಅನ್ನೋದನ್ನ ಕಾದ್ ನೋಡೋಣ. ನಮಸ್ಕಾರ.